ಇದು ಪ್ರಾಕ್ಟೀಸ್ ಕೋಲ್, ಮಕ್ಕಳಿಗೆಲ್ಲ ಹೆಚ್ಚಾಗಿ ಕೊಂಡು ಹೋಗ್ತಾರೆ, ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಪರ್ಫೆಕ್ಟ್ ಆಗ್ತದೆ. ನಾವು ಕೈಯಲ್ಲಿ ಹಿಡಿಯುವಾಗೆ ಅವರ ಮುಷ್ಟಿಗೆ ತಕ್ಕ ಹಾಗೆ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ನಾವು ಚೆಂಡಲ್ಲಿ ಬಡಿತಾರೆ ಮಕ್ಕಳು. ನಮ್ಮ ಲೆಕ್ಕ ಏನಂದರೆ ಇದರಲ್ಲಿ ದಪ್ಪ ಕೋಲಲ್ಲಿ ಭಾರ ಕೋಲಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅದರ ಡಬ್ಬಲ್ ಚೆಂಡಿಗೆವರೆಗೂ ಬರ್ತದೆ. ಓಕೆ, ನನಗೆ ಅದೇ ಪ್ರಶ್ನೆ ಇತ್ತು. ಈಗ ಕಲಿಯುವಾಗ ಇಷ್ಟು ದಪ್ಪ ಯಾಕೆ, ಸೊ ತೆಳು ಇದರಲ್ಲಿ ಕೋಲಲ್ಲೇ ಮಾಡ್ಬೋದಲ್ಲ ಅಂತ, ಇದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನೀವೀಗ? ಅಂದರೆ ಈಗ ನೋಡಿ, ಈಗ ಮೊದಲಾಗಿ ಈ ಹುರುಳಿಕೆ ಅನ್ನೋದು ರೊಟೇಷನ್ ಬರಬೇಕು, ಮತ್ತು ಯಾವುದಾದ್ರು ಬೀಟ್ ಆದರೂ ಕೂಡ ಇದರಲ್ಲಿ ನಾವು ಜಾಸ್ತಿ ಬಲ ಹಾಕಿ ಹೊಡಿತೀವಿ. ನಾವು ಇದರಲ್ಲಿ ಕರೆಕ್ಟಾಗಿ ಬಡಿದ್ರೆ ಚೆಂಡಿಗೆವರು ಇದರದ್ದು 50 ಜಾಸ್ತಿ ಆಗ್ತದೆ. ಇದರಲ್ಲಿ ಇಷ್ಟು ಬಡಿದ್ರೆ ಅದರಲ್ಲಿ ಇದಕ್ಕಿಂತ ಡಬಲ್ ಬಡಿತಾನೆ, ಅದರಲ್ಲಿ ಹಗುರ ಇರ್ತದೆ, ಚೆಂಡೆ ಸೆಟ್ ಆಗ್ತದೆ. ನೆಲದಲ್ಲಿ ಕಲಿತು ಪಿಚ್ಗಳು ಸೆಟ್ ಆದಮೇಲೆ ಮಾತ್ರ ಚೆಂಡೆ ಹೊಡೋದು, ಆಗ ಮಾತ್ರ ಅವ್ರಿಗೆ ಕರೆಕ್ಟಾಗಿ ಅದರದ್ದು ವ್ಯತ್ಯಾಸಗಳೆಲ್ಲ ಗೊತ್ತಾಗ್ತದೆ. ಇದು ಮಕ್ಕಳಿಗೋಸ್ಕರ ಮಾಡಿದೆ ಚೆಂಡೆ. ತುಂಬ ಜನ ಮಕ್ಕಳಿಗೆ ಪ್ರಾಕ್ಟೀಸ್ಗೆ ಚೆಂಡೆ ಬೇಕಂತ ಸುಮ್ಮನೆ ಈಗ ಅವರ ಸೈಜಿಗೆ, ಈ ದೊಡ್ಡ ಸೈಜಿಗಿಂತ ಆದಷ್ಟು ಇದರಲ್ಲಿ ನಾವು ಯೂಸ್ ಮಾಡಿದ್ದು ಮರಕ್ಕೆ ಮರನೇ, ಹಗ್ಗ, ಚರ್ಮ, ಸೈಜ್ಗಳು ಮಾತ್ರ ವ್ಯತ್ಯಾಸ. ಶಬ್ದಗಳು ನಮ್ಮ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡಿದ್ದೀವಿ. ಟೈಟಿಂಗ್ ಸಿಸ್ಟಮ್ ಕೂಡ ಆಸ್ ಇಟ್ ಈಸ್, ನಾವು ದೊಡ್ಡ ಚೆಂಡೆ ಹೇಗೆ ಮಾಡ್ತೀವಿ ಅದೇ ರೀತಿ ಟೈಟ್ ಮಾಡಿ, ಇನ್ನೂ ಟೈಟ್ ಮಾಡಿ ಶಬ್ದ ಬರ್ತದೆ ಸಾಕು. ಹಾಗೆ ಇದೊಂದು ಹೊಸ ಪ್ರಾಡಕ್ಟ್, ತುಂಬಾ ಜನ ತಗೊಂಡು ಹೋಗಿದ್ದಾರೆ, ತುಂಬಾ ಮಕ್ಕಳಿಗೆ ಖುಷಿಯಾಗಿದೆ. ಮಕ್ಕಳು ಕಲ್ತ್ರೆ ಮಾತ್ರ ಅಲ್ಲ, ನಮ್ಮ ಕಲಾವಿದರು ಕೂಡ. ಮಗು ಈಗ ನಾವೊಂದು ಜಾತ್ರೆಯಲ್ಲಿ ಹೋದಾಗ್ಲೂ ಕೂಡ ಪ್ಲಾಸ್ಟಿಕ್ ಇದ್ದನ್ನೆಲ್ಲ ಕೇಳುತ್ತೆ, ಆದ್ರೆ ಇದು ರಿಯಲ್ ಆಗಿ. ಸರ್, ಅವರು ಒಂದು ಮಾಹಿತಿ ಎಷ್ಟು ರೂಪಾಯಿಂದ ಶುರುವಾಗಿ ಸರ್ ಮಕ್ಕಳಿಗೆ ಬೇಕಾದ ಚೆಂಡೆ? ಇದು ನಾವು ಫುಲ್ ಸೆಟ್, ಇದು ಚೆಂಡೆ ಕೋಲು 5,500 ಸ್ಟಾರ್ಟ್ ಮಾಡ್ತೀವಿ. 5,500 ಈ ಮಕ್ಕಳ ಚೆಂಡೆಯನ್ನ ನೀವು ಕೊಡ್ತೀರಿ. ನಾವು ಯಾವ್ದನ್ನು ವೇಸ್ಟ್ ಮಾಡುದಿಲ್ಲ. ಈ ಚೆಂಡೆ ಒಳಗಿಂದ ತೆಗೆದ ಇನ್ಸೈಡ್ ಪೀಸ್ ಇಂದ ನಾವು ಇದನ್ನು ಇದ್ರದ್ದು ಈ ಮರದ ಒಳಗಿನ ಪೀಸ್ ಒಳಗೆ ಪೀಸ್ ಇಂದ ನೋಡಿ, ಇದರಲ್ಲಿ ಕ್ವಾಲಿಟಿ ಒಂದೇ ತರ. ಅದರಲ್ಲಿ ರೇಟ್ ವ್ಯತ್ಯಾಸ ಆಗೋದಂದ್ರೆ ಈ ಸೈಜ್ ನಾವು ನಾರ್ಮಲ್ ಆಗಿ ಕೊಡುದು. ನಾರ್ಮಲ್ ನಾವು ಇದನ್ನೊಂದು 1ನೇ ಕ್ಲಾಸಿಂದ 6ನೇ ಕ್ಲಾಸ್ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆಲ್ಲ ಕೊಂಡು ಹೋಗ್ತಾರೆ, ಅಂಗನವಾಡಿ ಮಕ್ಕಳಿಗೆಲ್ಲ. ಅಕಸ್ಮಾತ್ ಆಗಿ ಕೆಲವರು ದೊಡ್ಡದು ಹೇಳ್ತಾರೆ, ಹಾಗೆ ಅಂತಂದ್ರೆ ಕಸ್ಟಮೈಸ್ಡ್ ಸೈಜಸ್ ಎಲ್ಲ ಬಂದ್ರೆ ಮಾತ್ರ ಸ್ವಲ್ಪ ರೇಟ್ ವ್ಯತ್ಯಾಸ ಬರ್ತದೆ. ಸ್ವಲ್ಪದಲ್ಲೇ 500-600 ಹಾಗೆ, ಮತ್ತೆ ಅದಕ್ಕಿಂತ ವ್ಯತ್ಯಾಸ ಬರೋದಿಲ್ಲ. ಸರ್, ಈಗ ನೀವು ಚೆಂಡೆ, ಈ ಮಕ್ಕಳ ಚೆಂಡೆ ಬಗ್ಗೆ ಹೇಳಿದ್ರೆ, ಈಗ ಡೋಲು ಈಗ ಒಂದು ಟೀಮ್ ತಕೊಂಡು ಹೋಗುದಾದ್ರೆ ಎಷ್ಟೋ ಇದರ ಜೊತೆಗೆ ಎಷ್ಟೋ ಡೋಲು ಬೇಕು ಅಂತ ಅಲ್ವಾ? ಈಗ ಅಂದ್ರೆ 5 ಜನ ಟೀಮ್ ಅಂದ್ರೆ 5 ಚೆಂಡೆ ಆದ್ರೆ ಈಗ ಹೆಚ್ಚಾಗಿ 3 ಟ್ಯೂಟರ್ ಆಗ್ತಾರೆ. ಅದು ಟ್ಯೂಟರ್ ಹೇಳ್ತಾರೆ, ಟ್ಯೂಟರ್ ಶಬ್ದಗಳು ವ್ಯತ್ಯಾಸ ಬರುವಂತದ್ದು. ಅದ್ರ ತಕ್ಕ ಕೆಲವೊಬ್ರು 3 ಯೂಸ್ ಮಾಡ್ತಾರೆ, 5 ಚೆಂಡೆ 3 ಟ್ಯೂಟ್ರು 2 ಡೋಲು. ಇನ್ನು ಕೆಲವೊಬ್ರು 5 ಚೆಂಡೆ 2 ಟ್ಯೂಟ್ರು 3 ಡೋಲು ಹಾಗೆ ಯೂಸ್ ಮಾಡ್ತಾರೆ. ಅದರದ್ದು ಅವರವರ ತೆಕ್ಕಾಗೆ. ಇದು ಡೋಲುಗಳಲ್ಲಿ ವ್ಯತ್ಯಾಸ ಬರ್ತದೆ, ಸಣ್ಣದು ದೊಡ್ಡದು. ಇದು 15 ಇಂಚಿದು, ಇದು 14 ಇಂಚಿದು, ಇದು 15, ಇದು 14. ಅದರ ಮರದ ಅಳತೆ, ಹೊರಗಿಂದ ಹೊರಗೆ, ಅದರಿಂದ ನಾವು ಅಳತೆಯನ್ನು ಹಿಡಿಯೋದು. ಇದು ಕೂಡ ಶಬ್ದಗಳು ಕೂಡ ಇದರಲ್ಲಿ ಡಿಫ್ರೆಂಟ್ ಉಂಟು. ಕೆಲವೊಬ್ಬರಿಗೆ ಇದಿಷ್ಟ, ಕೆಲವೊಬ್ಬರಿಗೆ ಇದಿಷ್ಟ, ಏನು ಕೆಲವರಿಗೆ ಸೆಂಟರ್ ಬಾಸ್ ಬೇಸೇ ಬೇಕು ಅವರಿಗೆ, ಕೆಲವರಿಗೆ ಅದೇ ಹೇಳಿದಾಗೆ ಏರ್ಬೇಕು. ಅದು ಕೂಡ ಅವರವರ ಇಷ್ಟಕ್ಕೆ ತಕ್ಕಾಗಿ ನಾವು ಪಿಚ್ ಮಾಡಿ ಕೊಡ್ತೀವಿ. ಮತ್ತೆ ಈ ಸೆಕ್ಷನ್ ಅನ್ನೋದು ಟ್ಯೂಟರ್ ಸೆಕ್ಷನ್. ಇದು ಕೂಡ ನಾವು ಚೆಂಡೆ ನಡುವಲ್ಲೇ ಯೂಸ್ ಮಾಡ್ತಾರಲ್ಲ, ಚೆಂಡೆ ಡೋಲ್ ನಡುವಲ್ಲಿ ಯೂಸ್ ಮಾಡುವಂಥ ಶಬ್ದಗಳು. ಇದೆಲ್ಲ ಡಿಫ್ರೆಂಟ್ ಇರ್ತದೆ. ಅವರವರ ಪಿಚ್ಚಿಗೆ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ, ಮತ್ತು ಅವರವರ ಪಿಚ್ ಹೇಳಿದೆ ನಾವು ಪಿಚ್ ಮಾಡಿ ಕೊಡ್ತೀವಿ. ಈ ರೀತಿ ಪಿಚ್ಗಳು ಬರ್ತದೆ. ಇದು ಟ್ಯೂಟರ್ ಸೆಕ್ಷನ್. ಅವರು ಇಷ್ಟ ಬಂದಾಗೆ ಅದನ್ನು ಕೂಡ ನಾವು ರೆಡಿ ಮಾಡಿ ಕೊಡ್ತೀವಿ. ನಮ್ಮ ಮೇಯ್ನಾಗಿ ನಾವು ಮಾಡುವಂಥ ಸಿಂಗರಿ ಎಳಂ ಚೆಂಡೆಗಳು, ಇದೆಲ್ಲ ಸಿಂಗರಿ ಎಳಂ ಯೂಸ್ ಮಾಡುವಂಥ ಚೆಂಡೆಗಳು. ಇದರೊಟ್ಟಿಗೆ ಬ್ಯಾಕ್ ಸೈಡಲ್ಲಿ ಒಂದು ತಾಳಗಳು ಯೂಸ್ ಮಾಡ್ತೀವಿ. ತಾಳ ಇದು ಅದರೊಟ್ಟಿಗೆ ಯೂಸ್ ಮಾಡೋ ತಾಳ. ಇದರ ಪರ್ಫಾರ್ಮೆನ್ಸ್ ಅಷ್ಟು ಲಾಂಗ್ ನಿಲ್ತದೆ ಅಲ್ಲ, ಇನ್ನೂ ಇದೆ ಈಗ ನಿಂತ. ಇದರಲ್ಲಿ ತುಂಬ ಸೈಜ್ ಬರ್ತದೆ. ಅಂದರೆ ಈಗ ಕೆಲವೊಬ್ರಿಗೆ ದೊಡ್ಡದು ಬೇಕು, ಇದಕ್ಕಿಂತ ದೊಡ್ಡದು ಬರ್ತದೆ. ಮತ್ತೆ ನಮಗೆ ಸಣ್ಣ ಶಾಲೆ ಮಕ್ಕಳೆಲ್ಲ ಬರ್ತಾರೆ, ಅವರಿಗೆ ಸಣ್ಣದು ಬೇಕು. ಇದು 5.5 ಇಂಚ್, ಇದು 6.5 ಇಂಚ್, 7 ಇಂಚ್ ಅದಕ್ಕಿಂತ ದೊಡ್ಡದು ಕೂಡ ಉಂಟು, ಅದೆಲ್ಲ ರೆಂಟಿಗೆ ಹೋಗಿದೆ. ಇದು ಕೂಡ 6.5 ಇಂಚ್,
ಹಾಗೆ ಅವರವರ ಇಷ್ಟ ತಕ್ಕಾಗಿ ಕಸ್ಟಮರಿಗೆ ಹೇಗೆ ಅಂತ ಹಾಗೆ ಮಾಡಿ. ತಾಳ ನಮ್ಮ ಹತ್ರ ಹೊಸ ತಾಳ ಕೂಡ ಸಿಗ್ತದೆ, ಹಳೆ ತಾಳ ಕೂಡ ರೆಂಟಿಗೆ ಕೂಡ ಸಿಗ್ತದೆ. ಇದೆಲ್ಲ ಹೊಸ ತಾಳಗಳು. ಸರ್ ನೀವೀಗ ಚೆಂಡೆ ಬಗ್ಗೆ ಹೇಳಿದ್ರಿ, ತಾಳದ ಬಗ್ಗೆ ಹೇಳಿದ್ರಿ. ಈಗ ಇನ್ನೊಂದು ಮುಖ್ಯ ಅಂಗ ಚೆಂಡೆ ಬಡಿಯುವಂಥ ಕೋಲು. ಸರ್ ಅದನ್ನು ಕೂಡ ನಿಮ್ಮಲ್ಲೇ ಸಿಗುತ್ತಲ್ವ ಸರ್? ಇದು ನೋಡಿ, ಇದು ಚೆಂಡೆಗೆ ಯೂಸ್ ಮಾಡುವಂಥ, ನಮ್ಮ ಈ ಕೇರಳ ಚೆಂಡೆಗೆ ಯೂಸ್ ಮಾಡುವಂಥ ಚೆಂಡೆ ಕೋಲುಗಳು. ಇದು ಅದರ ಡೋಲಿನ ಕೋಲುಗಳು. ಓಕೆ, ಹಾ, ಕೋಲಲ್ಲೂ ಕೂಡ ವೈವಿಧ್ಯತೆ ಇದೆಯಲ್ಲ. ಇದು ಚೆಂಡೆಗೆ ಆಯ್ತು, ಇದು ಡೋಲಿಗೆ. ಇದೆಲ್ಲ ಡೋಲುಗಳು. ಮತ್ತೆ ಇನ್ನೊಂದು ಬರ್ತದೆ, ಅದರ ನಡುವಲ್ಲಿ, ಚೆಂಡೆ ನಡುವಲ್ಲಿ ಒಂದು ಶಬ್ದ ಮಾಡ್ತಾರೆ, ಟುನ್ ಟುನ್ ಅಂತ. ಇದೆಲ್ಲ ಅದಕ್ಕೆ ಯೂಸ್ ಮಾಡುವಂತ ಕೋಲು. ಇದೊಂದು ಮೂಡನ್ನೇ ಚೇಂಜ್ ಮಾಡಿಬಿಡುತ್ತಲ್ಲ. ಇದನ್ನೊಂದು ವ್ಯತ್ಯಾಸ. ಈಗ ಒಂದೊಂದು ಟೀಮಿಗೆ ಒಂದೊಂದು ಪಿಚ್. ಈಗ ಒಬ್ಬರ ಹತ್ರ ಒಬ್ರಿಗೆ ಒಂದೊಂದು. ಹಾಗೆ ನಾವು ಅವ್ರಿಗೆ ಬೇಕಾದಾಗೆ ಮಾಡಿ ಇಟ್ಟಿರ್ತೀವಿ. ಅವ್ರು ಬಂದು ಪಿಚ್ ಮಾಡಿಸ್ತಾರೆ, ಹಾಗೆ ಕೊಡ್ತೀವಿ. ಇದು ಒಬ್ರಿಗೆ ಇದಿಷ್ಟ, ಒಬ್ರಿಗೆ ಇದಿಷ್ಟ, ಒಬ್ರಿಗೆ ಇದಿಷ್ಟ. ಡಿಫ್ರೆಂಟ್ ಪಿಚ್ಗಳಿರ್ತದೆ. ಇದು ಅದಕ್ಕೆ ಯೂಸ್ ಮಾಡುವಂಥ ಕೋಲುಗಳು. ಅದಲ್ಲದೆ ನಾವು ನಮ್ಮ ಈ ಚೆಂಡೆಗೆ, ಯಕ್ಷಗಾನ ಚೆಂಡೆಗೆ, ಬಲಿ ಚೆಂಡೆಗೆ ಯೂಸ್ ಮಾಡುವಂಥ ಕೋಲುಗಳು, ಇದು ಕೂಡ ಸಪ್ಲೈ ಮಾಡಿ. ನೀವು ಯಕ್ಷಗಾನದ ಚೆಂಡೆ ಅಂತಾನೆ ಬೇರೆ ಮಾಡ್ತೀರಲ್ಲ, ಅದಕ್ಕೆ ಬರುವಂಥ ಕೋಲುಗಳು. ಇದೆಲ್ಲ ಪ್ಯೂರ್ಲಿ ಹ್ಯಾಂಡ್ ಮೇಡ್. ಇದೆಲ್ಲ ನಾವು ಕೈಯಲ್ಲಿ ಕೆತ್ತಿ ಮಾಡುವಂಥದ್ದು. ಈ ಶೇಪ್ ಅನ್ನು ಫುಲ್ ಇಷ್ಟು ದೊಡ್ಡ ಮರದಲ್ಲೇ ಹೀಗೆ ಕೆತ್ತಿ ಮಾಡುವಂಥದ್ದು. ಓಕೆ, ಇದೆಲ್ಲ ಹ್ಯಾಂಡ್ ಮೇಡ್. ಇದನ್ನು ಈ ಕೋಲ್ ಅನ್ನುವಂಥದ್ದು ಇದು ಮೆಷಿನ್ ಮೇಡ್. ಇದನ್ನು ನಾವು ಲೇತಲ್ಲಿ ಕೊಟ್ಟು ಇದನ್ನು ನಾವು ಸ್ಟ್ರೈಟ್ ಕೋಲ್ ಅನ್ನು ಬಿಸಿನೀರಲ್ಲಿಟ್ಟು ಬಗ್ಗಿಸುವಂಥದ್ದು. ಬೆಂಡ್ ಮಾಡಿ. ಇದು ನ್ಯಾಚುರಲ್ ಕೆತ್ತಿ ಬೆಂಡ್ ಮಾಡುವಂತ. ಹಾಗೆ ಇದಕ್ಕೆ ರೇಟ್ಗಳು ತುಂಬಾ ವ್ಯತ್ಯಾಸ ಇದೆ. ಇದು ಬಗ್ಗಿಸುವಂತದ್ದು, ಇದು ಕೆತ್ತಿ ಬೆಂಡ್ ಮಾಡಬೇಕು. ಒಂದು ದಿನಕ್ಕೆ ನಮಗೆ ಹಬ್ಬ ಅಂದ್ರೆ 4 ಜೋಡಿ ಮಾಡಬೇಕು. ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಕೇವಲ ಕೋಲಿಗೆ ಸಾಧಾರಣ ಎಷ್ಟು ರೂಪಾಯಿ ಇರುತ್ತೆ ಸರ್? ಇದು 400 ಎರಡಕ್ಕೆ, ಜೋಡಿಗೆ 400. ಇದು 150 ರೂಪೀಸ್ ಜೋಡಿ. ಸರ್ ಇದೀಗ ಚೆಂಡೆಗೆ ಬಳಸುವಂತಹ ಕಲಶ. ಸರ್ ಇದು ಯಾವ ಮರದ್ದು ಸರ್? ಇದು ಹಲಸಿನ ಮರದ್ದು. ಹಲಸಿನ ಮರ. ಸೊ ಇದು ಅದರ ಚೆಂಡೆಗೆ ಹಲಸಿನ ಮರದ್ದೇ ಬೇಕು ಅಂತ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಮರದ್ದು ಆಗುತ್ತಾ? ಹಲಸಿದ ಮರದ ಹೆಚ್ಚಾಗಿ ಮಾಡುದು. ಪೆಜಾಪ್ ಎಲ್ಲ ಇದರಲ್ಲಿ ನಾವು ಜಾಸ್ತಿಯಾಗಿ ಮಾಡುದು. ಮತ್ತೆ ನಾವು ಇದನ್ನು ಈ ಮರವನ್ನು ಕರೆಕ್ಟಾಗಿ ಒಣಗಿಸ್ಬೇಕು. ಇದು ತುಂಬಾ ಹಸಿ ಉಂಟು, ಇನ್ನು ತುಂಬಾ ಭಾರ ಇರ್ತದೆ. ಇದನ್ನು ಕರೆಕ್ಟಾಗಿ ಬಿಸಿಲಿಗಿಟ್ಟರೆ ಮರ ಒಡೆದೋಗ್ತದೆ. ನೆರಳಿಗೆ ಕರೆಕ್ಟಾಗಿ ಒಣಗಿಸಿ ಅದಕ್ಕೆ ಬೇಕಾದ ಪಾಯ್ಸನ್ ಕೂಟ್ ಎಲ್ಲ ಮಾಡಿ ಇದನ್ನು ಹೀಗೆ ಫಿನಿಶ್ ಪ್ರಾಡಕ್ಟ್ ಆಗಿ ರೆಡಿ ಮಾಡಬೇಕು. ಈ ರೀತಿ ಮಾಡಿಸಿ ಕಸ್ಟಮರ್ ಈ ರೀತಿ ಮಾಡಿಸಿ ನಾವು ಈ ರೀತಿ ಸ್ಟಾಕ್ ಮಾಡಿ ಇಡ್ತೀವಿ. ಕಸ್ಟಮರ್ ಯಾವಾಗ ಫೋನ್ ಮಾಡ್ತಾರೆ, ಯಾವಾಗ ಆರ್ಡರ್ ಬರ್ತದೆ, ಆ ಟೈಮಲ್ಲಿ ನಾವು ಇದಕ್ಕೆ ಮತ್ತೆ ಒಣಗಿದ ಚರ್ಮಗಳು ನಮ್ಮ ಹತ್ರ ಸ್ಟಾಕ್ ಇರ್ತದೆ. ಮುಚ್ಚಿಗೆ ಮತ್ತೆ ಆ ಮರ ಅದೆಲ್ಲ ನಿಮಗೆ ಕೇರಳದಿಂದ ಬರುತ್ತೆ. ಅಲ್ಲೇ ಒಂದಷ್ಟು ಕಾರ್ಮಿಕರಿದ್ದಾರೆ, ನಿಮಗೋಸ್ಕರ ಕೆಲಸ ಮಾಡಿ ಕೊಡ್ತಾರೆ, ಅಥವಾ ಡೀಲರ್ ಅದೆಲ್ಲ ಇರ್ಬೋದು. ಸೊ ಇಲ್ಲಿ ಒಂದು ನಿಮ್ಮ ಈ ಒಂದು ಸ್ಥಳಕ್ಕೆ ಬಂದ ಮೇಲೆ ನೀವು ಎಷ್ಟು ಜನ ಸೇರಿಕೊಂಡು ಈ ಕೆಲಸವನ್ನ ಮಾಡ್ತೀರಿ? ನನ್ನ ಈ ಸಂಸ್ಥೆಯಲ್ಲಿ ನಾವು ಇಬ್ಬರೇ ಕೆಲಸ ಇರೋದು, ನಾನು ಮತ್ತೆ ನನ್ನ ತಂದೆ. ಇದು ನನ್ನ ತಂದೆ. ನಮಸ್ಕಾರ ಸರ್. ಇವರ ಹೆಸರು? ಇವರ ಹೆಸರು ಗಂಗಾಧರ್. ಇವರ ಸಪೋರ್ಟ್ ಹೇಳ್ಬೇಕಂದ್ರೆ ನಮ್ಗೆ A to Z ಸಪೋರ್ಟ್. ಯಾರಾದ್ರೂ ಬಿಸ್ನೆಸ್ ಮಾಡ್ತೀರಿ ಅಂದ್ರೆ ಏನ್ ಹೇಳಿಲ್ಲ, ಎಂತ ಬೇಕಾದ್ರೂ ಮಾಡಿದ್ರು. ಇದನ್ನ ನನ್ನ ಅಪ್ಪ ಅವರು ಮೇಸ್ತ್ರಿ, ಒಂದು ಕಟ್ಟಡ ಕಾರ್ಮಿಕರು, ಕಟ್ಟಡ ಕಟ್ಟುವವರು. ಅದಾದ್ರೂ ನನಗೋಸ್ಕರ ಅವರೇ ಇದೆಲ್ಲ ಮಾಡಿಕೊಟ್ಟದ್ದು. ಇದೆಲ್ಲ ಕಟ್ಟಿದೆಲ್ಲ ಅಪ್ಪನೇ, ಎಲ್ಲ ಅವರೇ ಮಾಡಿಕೊಟ್ಟದ್ದು. ಅವರು A to Z ನನಗೆ ಅದ್ರದ್ದು ಪಾಲಿಶಿಂದ ಹಿಡಿದು, ಅವರು ಬೇರೆ ಕೆಲಸದವರು, ಮತ್ತು ನನಗೋಸ್ಕರ ಪಾಲಿಶ್ ಕಲ್ತರು, ಆ ಮರದ್ದು ಕೆಲಸ ಕಲ್ತರು ಎಲ್ಲ. ಅದರಿಂದ A to Z ನನ್ನ ಬೆನ್ನೆಲುಬೆ. ಎಲ್ಲಿ ಕೂಡ ನನ್ನನ್ನು ಬಿಡ್ಲಿಲ್ಲ. ಅವರು ನನ್ನನ್ನು ಇಟ್ಕೊಂಡು ಯಾವುದೇ ಎಷ್ಟು ಕಷ್ಟ ಆದ್ರು, ಹಗಲು ರಾತ್ರಿ ಆದ್ರು, ಎಷ್ಟು ಹೆವಿ ಇದ್ರು ಅವನೊಟ್ಟಿಗೆ ಕೆಲಸ ಮಾಡ್ತಾರೆ. ಈ ಸೀಸನ್ ಇದು ಬೇಕೇ ಬೇಕು ಅಂದಾಗ ರಾತ್ರಿ ಹಗಲು ಎನ್ನುವ ಕೆಲಸ ಮಾಡುವಾಗ್ತದೆ. ಈಗ ನೀವೇ ನೋಡಿದ್ರಿ, ನಮ್ಮ ರೆಂಟ್ ಅನ್ನುವಂಥದ್ದು ಎಲ್ರಿಗೂ ಚೌತಿ ಅನ್ನೋದು ಒಂದೇ ದಿನ. ಆದ್ರೆ ಪಿಚ್ ಮಾಡೋದು ನನ್ನ ಕೆಲಸ. ಯಾವತ್ತಲ್ಲಿ ಪಿಚ್ ಮಾಡ್ತೀನಿ, ಕಸ್ಟಮರ್ ಅಟೆಂಡ್ ಮಾಡಬೇಕು, ಕಸ್ಟಮರ್ದು ರಿಪೇರಿ ಇರ್ತದೆ, ಅವ್ರದ್ದು ಟೈಟ್ ಇರ್ತದೆ. ಎಟ್ ಎ ಟೈಮ್ ಟೈಟ್ ಆಗಬೇಕು, ಎಟ್ ಎ ಟೈಮ್ ನ್ಯೂ ಆರ್ಡರ್ಸ್ ಎಲ್ಲ ಬರ್ತದೆ. ಸೀಸನ್ ಅನ್ನೋದು 30 ದಿನಕ್ಕೆ 30 ದಿನ ಕೂಡ ಬಿಸಿ ಆಗಿಬಿಡ್ತೀವಿ. ಆ ಟೈಮಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಹಾಗೆ ಅನ್ನುವಾಗ ನನ್ನ ತಂದೆ ನನಗೆ ತುಂಬ ಸಪೋರ್ಟ್. ತಂದೆ ಆಗಲಿ, ನನ್ನ ಮನೆಯವರಾಗಲಿ, ನನ್ನ ಅಮ್ಮ, ನನ್ನ ತಂಗಿ ಅಂದರು ಎಲ್ಲಿ ಫುಲ್ ಸಪೋರ್ಟ್, ಎಲ್ಲಿ ಕೂಡ ಬಿಡಲಿಲ್ಲ. ನನ್ನ ತಂಗಿ ಕೂಡ ಬೇಕಿದ್ರೆ ಎಟ್ ಎ ಟೈಮ್ ಅಪ್ಪನಿಗೆ ಆಗಲಿಲ್ಲ ಹೇಳಿದ್ರೆ ನನ್ನ ತಂಗಿ ಕೂಡ ಟೈಟ್ ಮಾಡ್ತಾಳೆ. ಅಷ್ಟು ಕೆಲಸ ಕಲ್ತಿದ್ದಾಳೆ, ಅವಳು ಮಾಡ್ತಾಳೆ, ಮೆಷಿನ್ ಇಡ್ಲಿಕ್ಕೆ ರೆಡಿ ಎಲ್ಲ ಮಾಡ್ತಾರೆ. ಅವರೆಲ್ಲ ಸಪೋರ್ಟ್ ಇದ್ದಿದ್ದಾಗಿ ನಡೀತುಂಟು, ತೊಂದರೆ ಇಲ್ಲ, ದೇವರ ನಡೀತುಂಟು. ಈ ಮಂಜುನಾಥ್ ಅವರ ಈ ಎಲ್ಲ ಒಂದು ಕರಕುಶಲ ಕಲೆಯ ಜೊತೆಗೆ ಒಂದು ತುಂಬಾ ಇಷ್ಟ ಆಗಿರೋದು ಈ ಕೀಬಂಚುಗಳು. ಚೆಂಡೆಯದ್ದೇ ಕೀಬಂಚು ನೋಡಿ, ಅದು ಎಷ್ಟು ಚೆನ್ನಾಗಿದೆ. ನಂಗೆ ನಿಜ ಮೊದಲಿಗೆ ಆಕರ್ಷಿಸಿದೆ ಇದು. ಸಾಮಾನ್ಯ ಈ ಚೆಂಡೆಯನ್ನ ಯಾರಾದ್ರೂ ಕೊಳ್ಳುವುದಿದ್ರೆ ಒಂದು ತಂಡ ಆಗಿರ್ಬೇಕು, ಅಥವಾ ಒಂದು ಮಕ್ಕಳಿಗೆ ಒಂದು ಹವ್ಯಾಸ ಅಂತ. ಆದ್ರೆ ಇದನ್ನ ಇಲ್ಲಿ ಕೊಳ್ಳುವವರಿಗೆ, ಸಾಮಾನ್ಯ ಜನರಿಗೂ ಕೂಡ ಇದು ಒಂದು ಕಾರಿಗೆ ನೇತಾಡಿಸ್ಲಿಕ್ಕೆ ಆಗಿರ್ಬೋದು, ಅಥವಾ ಕೀಬಂಚ್ ಆಗಿರ್ಬೋದು, ಅಥವಾ ಮನೆಯ ಬೀಗ ಅಥವಾ ಬೈಕ್ ಅಥವಾ ಯಾವುದಕ್ಕಾದ್ರೂ ಕೂಡ ಇದು ಅದ್ಭುತವಾದಂತಹ ಒಂದು ಕೀಬಂಚು. ನೋಡಿ, ಬೇರೆ ಬೇರೆ ಸೈಜಲ್ಲೂ ಸಿಗುತ್ತೆ, ಬೇರೆ ಬೇರೆ ಕಲರಲ್ಲೂ ಕೂಡ ಸಿಗುತ್ತೆ. ಸರ್ ಇದಕ್ಕೆ ಎಷ್ಟು ರೂಪಾಯಿ? ಇದು ಸರ್ ನಾವು 250, ಇದು 300. ಇದಕ್ಕಿಂತ ಸಣ್ಣದು ಬರ್ತದೆ, ಇದು 200.
200. ಈಗ ಚಂಡೆಯನ್ನ ಅವರಿಗೆ ತಗೊಳ್ಳಿಕ್ಕೆ ಆಗದೇ ಇದ್ರು ಕೂಡ ಸೊ ಒಂದು ಕೀ ಬಂಚ್. ಸರ್ ಇದನ್ನೀಗ ಮಾಡಿದ್ದು ಯಾವ್ದ್ರಲ್ಲಿ, ಮರದಲ್ಲೇನಾ ಅಥವಾ ಯಾವ್ದ್ರಲ್ಲಿ? ಇದು ಒಳಗೆ ಬರುವಂತದ್ದು ಮರದಲ್ಲಿ ಕೆಲವು ಪೀಸ್ ಎಲ್ಲ ಮಾಡಿದ್ವಿ, ಆದ್ರೆ ಕಸ್ಟಮರ್ ಎಂತ ಹೇಳಿದ್ರೆ ಸರ್ ಅದು ಭಾರ ಆಗ್ತದೆ, ನಮ್ಗೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ಮತ್ತೆ ನಾವೀಗ ಇದು ಒಳಗಿರುವಂತದ್ದು ಪೈಪ್, ಇದು ಮೇಲಿರುವಂತದ್ದು ಸೀಟ್ರೆಕ್ಸಿನ್. ನಾವು ಇದಕ್ಕೆ ಲೆದರ್ ಯೂಸ್ ಮಾಡಿದ್ವಿ, ಆದರೆ ಕೆಲ ಕಸ್ಟಮರ್ ನೀರು ತಾಗ್ತದೆ, ಅದೆಲ್ಲ ಸಮಸ್ಯೆ ಬರ್ತದೆ, ಅದ ನೀರು ತಾಗೋದೆಲ್ಲ ರಗಳೆ ಆಗ್ತದೆ, ನೀರೆಲ್ಲ ತಾಗಬಾರ್ದು ಚರ್ಮಕ್ಕೆ. ಅದಕ್ಕೋಸ್ಕರ ಇದು ರೆಕ್ಸಿನ್, ಒಮ್ಮೆ ನೋಡಿದಾಗ ಚರ್ಮ ಕಂಡಾಗ ಯಾಕಂತ ಅದೇ ಥರ ಇದ್ದದನ್ನು ನಾವು ಇದನ್ನು ಇದು ಮಾಡಿದ್ದು. ಇದು ಹಗ್ಗ, ನಾರ್ಮಲ್ ಹಗ್ಗ. ಇದು ನಾವು ಅದೇ ರೀತಿ ಚೆಂಡೆಯಲ್ಲಿ ಬರೋ ಬಿಗಿ ಥರನೇ ಇದರಲ್ಲಿ ಒಂದು ಬೇರೆದು ಸಿಸ್ಟಮ್ ಮಾಡಿದ್ದು, ಸೇಮ್ ಆ್ಯಸ್ ಇಟ್ ಇಸ್ ಚೆಂಡೆ ಟೈಟ್ ಬಂದಾಗೇನೆ. ಇದು ಸ್ವಲ್ಪ ದೊಡ್ಡದು, ಇದು ಕಾರಿಗೆ ನೇತರಿಸಲಿಕ್ಕೆಲ್ಲ ಮಾಡಿದ್ದು. ಇದು ಈ ಸಣ್ಣ ಸ್ಮಾಲ್ ಕೀ ಪಂಚ್. ಹಾಗೆ ಕಸ್ಟಮರ್ ಸ್ಟೈಲ್ ಅವರವರಿಗೆ ಹೇಗೆ ಬೇಕು ಹಾಗೆ ಮಾಡಿದ್ದೀವಿ. ಕೆಲವರಿಗೆ ಇಷ್ಟ ಆಗ್ತದೆ, ಇಷ್ಟ ಆದಾಗ ಕೊಂಡೋಗ್ತಾರೆ. ಎಸ್ ಸರ್, ನಿಜಕ್ಕೂ ಚೆನ್ನಾಗಿದೆ. ಇದಾದರೆ ಪ್ರತಿಯೊಬ್ಬರು ಕೂಡ ಚೆಂಡೆ ಪ್ರಿಯರು. ಇದು ಅಂದರೆ ಬೇರೆ ಬೇರೆ ರೀತಿಯಾದಂತಹ ಕೀಬಂಚ್ಗಳು ಬರ್ತವೆ, ಅದೆಲ್ಲ ನನಗೆ ಅಷ್ಟೊಂದು ಆತ್ಮೀಯ ಅಂತ ಅನ್ಸಲ್ಲ. ಇದು ನಮ್ಮ ಒಂದು ಕರಾವಳಿ ಅಥವಾ ಕೇರಳ ಈ ಭಾಗದ, ಭಾರತದ ಈ ಕರಾವಳಿ ಭಾಗದ ಒಂದು ಐಡೆಂಟಿಟಿ ಅಂತಲೇ ಹೇಳ್ಬೋದು. ಸೊ ಇದನ್ನು ತಕೊಂಡು ನೀವು ಇದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ನಮಸ್ಕಾರ.